ಈಗ ಅಲ್ಲ ಸರ್, ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರೋದು, ಜೆಡಿಎಸ್ ಇಂದ ಕುಮಾರಸ್ವಾಮಿ ಬರ್ಬೋದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲಿಯನ್ಸ್ ಆಗಿರೋದ್ರಿಂದ ಮೇಲ್ಗಡೆಯವ್ರು ಮಾಡೋ ತೀರ್ಮಾನನ ನಾನು ವಿರೋಧಿಸಲ್ಲ. ಹೊರಗಡೆಯವ್ರು ಬರಬಾರದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಅದು ಸೋಮಣ್ಣವ್ರಿಗೂ ಅನಿಸುತ್ತೆ, ಇನ್ನೊಬ್ರಿಗೂ ಅನಿಸುತ್ತೆ. ನನಗೆ ಈಗ 70 ವರ್ಷ, ಇನ್ನೇನು ಭಾಳ ವರ್ಷ ರಾಜಕೀಯದಾಗಿರಲ್ಲ. ಇಷ್ಟು ದಿವಸ ತನಕ ಬಂದಿರೋ ದಾರಿ ಬಿಟ್ಟು ಇನ್ನೊಂದು ದಾರಿಗೆ ಯಾಕಪ್ಪ ಹೋಗ್ಬೇಕು? ಬಿಡಿ, ನಾವು ಗೆದ್ದಿದ್ದೀವಲ್ಲ 4 ಸಲ, ಅದ್ರ ಮಧ್ಯೆ ನಾವು ಕೊಟ್ರೆ ಮಾಡ್ತೀನಪ್ಪ. ಪಕ್ಷದವ್ರ ಅವಕಾಶ ಕೊಟ್ರೆ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ ಭಾಷಣ. ಕೊಡದಿದ್ರೆ ಏನ್ ಮಾಡಕ್ಕಾಗುತ್ತೆ? ಈಗ ನಾನು ಹೇಳಿದ್ದೀನಿ ನಿಮ್ಗೆ ಡೇ 1 ಇಂದ, ಅದು ಇತ್ಯರ್ಥ ಆಗದೆ ಮಾತಾಡಲ್ಲ ನಾನು ಅಂತ. ಇತ್ಯರ್ಥ ಆದ್ಮೇಲೆ ಏನ್ ಬೇಕು ಆಡ್ತೀನಿ ಮಾತು, ಅವತ್ತು ಮಾತಾಡೋಣ. ಸುಮ್ಮನೆ ಇಲ್ಲ ಅನ್ನೋಕ್ಕೂ ಆಗಲ್ಲ, ಅನ್ನೋಕ್ಕೂ ಆಗಲ್ಲ. ಅವತ್ತು ಸನ್ನಿವೇಶ ಏನ್ ಸೃಷ್ಟಿ ಆಗುತ್ತೆ ನೋಡೋಣ. ಅದಾದ ಮೇಲೆ ಮಾತಾಡೋಣ. ಸಿನಿಮಾ ರಿಲೀಸ್ ಆಗದಲ್ಲೇ ಹೀರೋ ಸತ್ತೋಗ್ತಾನ, ವಿಲನ್ ಸತ್ತೋಗ್ತಾನ. ಟ್ರೈಲರ್ ನಾನು ತೋರಿಸ್ತಾ ಇದ್ದೀನಿ, ಅವರು ತೋರಿಸ್ತಾರೆ. ಸುರೇಶ್ ಬಾಬು ಮಾಡ್ತಾರೆ. ಅಲ್ಲ ಅವರೇ. ಈಗ ನಾನೇನು ಹೇಳಲ್ಲ, ಅವರು ಎಲ್ಲ ಕಡೆ ಹೇಳಿಕೆ ಕೊಟ್ಟಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅಲಿಯನ್ಸ್ ಆದ್ರೆ ನಾವು ಮಾಡಬೇಕಾಗತ್ತೆ ಅಂತ. ಕುಮಾರಸ್ವಾಮಿ ಅವರು ಅವ್ರನ್ನ ಕರೆಸಿ ಹೇಳಿದ್ದಾರೆ, ನೀವು ಮಾಡಲೇಬೇಕಾಗುತ್ತೆ ಅಂತ. ಅವ್ರ ಬಗ್ಗೆ ನಾನು ಅನುಮಾನ ಇಟ್ಕೊಂಡಿಲ್ಲ. ಬಟ್ ಮತದಾರರು ಎಷ್ಟು ಪಟ್ಟಿಗೆ ಹಾಕ್ತಾರೆ? 100ಕ್ಕೆ 100 ಅಲಿಯನ್ಸ್ ಅಲ್ಲಿ ನಾವು ಹಾಕಕ್ಕಾಗಲ್ಲ, ಅವ್ರು ಹಾಕಕ್ಕಾಗಲ್ಲ. ಅದಕ್ಕೆ ಅವ್ರನ್ನ ನಾನು ದೂರಕ್ಕೂ ಆಗಲ್ಲ. ನಾಳೆ ಇವತ್ತು ಹೇಳೋಗ್ತಿದ್ದೀನಿ, ಅವ್ರು ಮಾಡಲ್ಲ ಅನ್ನೋ ಭಾವನೆ ನನಗಿಲ್ಲ. ಮಾಡ್ತಾರೆ, ಅವ್ರು ಗ್ಯಾರಂಟಿ ಮಾಡ್ತಾರೆ, ಅದೇನಿಲ್ಲ. ಮತ್ತು ನಾವೊಂದ್ಸಲ ಅವ್ರ ಅಪ್ಪನೂ ನಾನು ಒಂದಾಗಿ ನಾಗರಾಜ ನಿಂತಾಗ ಎಲೆಕ್ಷನ್ನು ಮಾಡಿದ್ವಿ. ಏನು ಫಸ್ಟ್ ಅಲ್ಲ ಇದು ಮಾಡಿದ್ವಿ. ಬಟ್ ಏನಾಯ್ತು ಅಂದ್ರೆ ಮತದಾರೆಲ್ಲ ಮಲ್ಲಿಕಾರ್ಜುನ ಓಟ್ ಹಾಕ್ಬಿಟ್ಟವ್ರೆ. ನಾವಿಬ್ರು ಒಂದಾಗಿದ್ವಿ. ನನ್ನ ಸೋಲಿಗೆ ಅವ್ರ ಕಾರಣ, ಇನ್ನೊಬ್ರು ಕಾರಣ ಅಂತ ಭಾವಿಸಲ್ಲ. ನಾನೇ ಕಾರಣ. ಎಲ್ಲೋ ನನ್ನ ತಪ್ಪಿಂದ ನಾನು ಸೋತಿದ್ದೀನಿ. ಅವ್ರು ಗೆಲ್ಲಕ್ಕೆ ಅವ್ರು ರಾಜಕೀಯ ಮಾಡಿರ್ತಾರೆ, ಅದಕ್ಕೆ ಅವ್ರ ಕಾರಣ ಅಂದ್ರೆ ಇದ್ರ ನಿಂತ್ಕೊಂಡು ಹೋರಾಡ್ಬೇಕಾದ್ರೆ ನನ್ನ ಸೋಲ್ಗೆ ಅವ್ರ ಕಾರಣ ಅನ್ನೋಕ್ಕಾಗುತ್ತೆ? ನಮ್ಮನ್ನು ನೋಡ್ಕೋಬೇಕಲ್ಲಪ್ಪ, ಏನು ತಪ್ಪಾಗಿದೆ ಅಂತ ನೋಡ್ಕೊಂಡು ತಿದ್ಕೊಂಡು ನೆಕ್ಸ್ಟ್ ಹೆಜ್ಜೆ ಇಡಬೇಕಲ್ಲ ನಾವು. ನಾನೇನು ಕಾಮೆಂಟ್ ಮಾಡಲ್ಲ, ನಾನು ಮಾಡಬಾರ್ದು. ಈಗ ಯಾರು ಇಲ್ಲ, ನಾನು ಗೌರಿಶಂಕರ್ಗೆ, ನಾನು ವೀರಭದ್ರಪ್ಪನವ್ರಿಗೆ, ನಾನು ಕೃಷ್ಣಪ್ಪಗೆ ವೈರಿ ಅಂತ ಎಂದು ತಿಳ್ಕೊಂಡಿಲ್ಲ. ನಾನು ಯಾವತ್ತೂ ನಾನು ತಿಳ್ಕೊಂಡಿಲ್ಲ. ರಾಜಕೀಯ ರೀ ಅಲ್ಲಪ್ಪ, ಅವ್ರ ಪಕ್ಷಕ್ಕೆ ಅವ್ರು ದುಡ್ದಿರೋದನ್ನ ನಾವು ದ್ವೇಷ ಅಂತ ಯಾಕೆ ತಿಳ್ಕೋಬೇಕು? ಪಾಲಿಟಿಕ್ಸ್ ಅಲ್ಲಿ ನಾವು ಲಾಯರ್ಗಳಿದ್ದಂಗ್ರಿ, ಕೇಸ್ ವಾದ ಮಾಡ್ತೀವಿ. ಆಚೆ ಕಡೆ ಬಂದು ಆ ಕೇಸ್ಗೋಸ್ಕರ ಉಯ್ದಾಡ್ತಾರೆ ಲಾಯರ್ಗಳು. ಅವ್ರದ್ದು ಅವ್ರು ಮಾಡೋರೆ, ನಮ್ಮದು ನಾವು ಮಾಡಿದೀವಿ. ಅನಿವಾರ್ಯ ವಾದ ಮಾಡ್ಬೇಕಾದ್ರೆ ಮೆಚುರಿಟಿ ಬಂದ್ರೆ ಆಗತ್ತೆ. ಮೆಚುರಿಟಿ ಬರ್ಬೇಕು ಪಾಲಿಟಿಕ್ಸ್ ಅಲ್ಲಿ. ಮೆಚುರಿಟಿ ಬರದಿದ್ರಾಗಲ್ಲ, ಅದು ಹುಡುಗಾಟ ಆಗುತ್ತೆ. ಪಾಲಿಟಿಕ್ಸ್ ಅನ್ನು ಅಷ್ಟೊಂದು ಪರ್ಸನಲ್ ಆಗಿ ತಗೊಳೋದು ತಪ್ಪು. ನಮ್ಮ ಸಿದ್ಧಾಂತ ನಮ್ದಿರ್ಬೇಕು, ಅವ್ರ ಸಿದ್ಧಾಂತಕ್ಕೆ ನಾವು ಅವ್ರನ್ನ ಒಪ್ಪಲ್ಲ ಅಂದಾಗ ನಾವು ಅವ್ರ ಸಿದ್ಧಾಂತ ವಿರೋಧ ಮಾಡ್ತೀವಿ. ಹಂಗಂದ್ರೆ ಪರ್ಸನಲ್ ಅಲ್ಲ. ಯಾಕೆ ಪರ್ಸನಲ್ ಆಗಿ ತಗೋಬೇಕು ರಾಜಕಾರಣನ? ನಂಗೆ ಗೊತ್ತಿಲ್ಲಪ್ಪ. ನಮ್ದು ನೀವು ಹೇಳಿರಿ ಎಮರ್ಜೆನ್ಸಿಯಿಂದ ವಿರುದ್ಧವಾಗಿ, ಎಸ್ ದಟ್ ಈಸ್ ಅವರ್ ಕನ್ವಿಕ್ಷನ್. JP ಮೂಮೆಂಟಲ್ಲಿ ಬಂದವ್ರು ನಾವು. ಅವತ್ತಿಂದ ಎಲ್ಲ ನಮಗೆ ಜೀರ್ಣ ಆಗ್ತಾ ಇಲ್ಲ. ಅನಿವಾರ್ಯತೆಗಳು ಬಂದಾಗ ಏನು ಮಾಡಬೇಕು ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲ ಪಲ್ಲೂಟ ಆಗ್ಬಿಟ್ಟಿದೆ. ಅವತ್ತು ಇಂದಿರಾ ಗಾಂಧಿ ಅವರು 69 ಕಾಂಗ್ರೆಸ್ ಡಿವೈಡ್ ಆದಾಗ ಇಂದಿರಾ ಗಾಂಧಿ ಅವ್ರ ಜೊತೆಗಿದ್ದವರೆಲ್ಲ ಕಾಂಗ್ರೆಸ್ನರಲ್ಲ, ಕಮ್ಯುನಿಸ್ಟ್ರು ಬಂದರು, ಸೋಷಿಯಲಿಸ್ಟ್ರು ಬಂದರು, ಎಲ್ಲ ಬಂದು ಇಂದಿರಾ ಗಾಂಧಿ ಶಕ್ತಿ ಕೊಟ್ಟರು. ಒರಿಜಿನಲ್ ಕಾಂಗ್ರೆಸ್ನವರು ಮನೆಗೆ ಬಂದರು, ನಜಲಿಂಗಪ್ಪನವರು, ಕಾಮರಾಜು, ನೀಲಂ ಸಂಜೀವ್ ರೆಡ್ಡಿ. ಪೊಲರೈಸೇಷನ್ ಸ್ಟಾರ್ಟೆಡ್ ಸಿನ್ಸ್ 1969. 69ಇಂದ ಈವರೆಗೆ ಎಲ್ಲೂ ಆ ಥರ ಸೈದ್ಧಾಂತಿಕವಾದ ಹೋರಾಟ ಆಗ್ತಿಲ್ಲ. ನಾವು ಸಮನ್ವಯ ಮಾಡಿ ಅಂತಿದ್ವಿ. BJP ಯಾರು ಬಿಟ್ಟವರು ಕರೀರಪ್ಪ ಅಂತಿದ್ದೀವಿ. ಮಾನಸಿಕವಾಗಿ ನೀವು ಹೆಂಗ್ರಿ ಸಹಿಸ್ಕೊತೀರ? ಏನು ಮಾಡೋಣ? ಪಕ್ಷದ ದೃಷ್ಟಿ ಸಹಿಸ್ಕೋಬೇಕಪ್ಪ. ಈಗ ದಿಲೀಪ್ ಕುಮಾರ್ಗೆ ಆಗದನ್ನ ನಾವು ಹೋಗಿ ಕರಿಬೇಕಪ್ಪ. ಈ ಚುನಾವಣೆಗೆ ಓಟ್ ಬೇಕಲ್ಲ ನಮಗೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.